ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಮರಿದೆ ಲೈಕ್ ಮಾಡಿ. ಓಕೆ, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಚೆ ಎಲ್ಲ ತೊಳ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಸೊ ಇಲ್ಲೆಲ್ಲ ಪಾಪು ಆಟ ಆಡ್ತಾಳಲ್ವಾ, ಸೊ ಮನೆ ಮುಂದೆ ಅಲ್ಲಿಂದಲೂ ತೊಳ್ಕೊಂಡು ಬಂದೆ. ಸೊ ಆಲ್ರೆಡಿ ಆಗಿದೆ ತೊಳೆದು. ಸೊ ಆವಾಗಲಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಪಾಪು ಮಲಗಿದ್ದಾಳೆ. ಸೊ ಅವಳು ಮಲ್ಕೊಂಡಾಗಲೇ ಎಲ್ಲ ಕೆಲಸ ಮಾಡ್ಕೊಬೇಕು. ಎಷ್ಟೆಲ್ಲ ಕೆಲಸ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಓಕೆ, ಇವಾಗೆಲ್ಲ ತೊಳೆದಾಯಿತು. ಬಾಗಿಲು ತೊಳಿತಾ ಇದ್ದೀನಿ ನೋಡಿ. ನೀವೆಲ್ಲ ಹೇಗೆ ಕೆಲಸ ಮಾಡ್ಕೋತೀರಾ ಪಾಪುನ ಇಟ್ಕೊಂಡು ಅಂತ ಕಮೆಂಟ್ ಮಾಡಿ. ನಾನು ಹೀಗೇ ಮಾಡ್ಕೊಳ್ಳೋದು. ಅವಳು ಮಲಗಿದ್ದಾಗಲೇ ಕೆಲಸ ಮಾಡ್ಕೋಬೇಕು. ಅವಳು ಎದ್ದಾಗ ಒಂದು ಕೆಲಸನೂ ಮಾಡ್ಕೊಳ್ಳೋಕೆ ಬಿಡಲ್ಲ ಅವಳು. ಸೊ ಅಂದರೆ ಹಿಂದೆನೇ ಅಳ್ಳಲ್ಲ, ಸೊ ಹಿಂದೆನೇ ಬರ್ತಾ ಇರ್ತಾಳಲ್ವಾ, ಸೊ ಅವಾಗ ಮಾಡ್ಕೊಳಕ್ಕಾಗಲ್ಲ, ಅರ್ಧಂಬರ್ಧ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ಅವಳು ಎದ್ದಿದ್ದಂಗೆ ನಾನು ಯಾವ ಕೆಲಸನೂ ಇಟ್ಕೊಳ್ಳಲ್ಲ, ಕಡಿಮೆ. ಸೊ ಅವಳು ಮಲಗಿದ್ದಾಗೆ ಆಲ್ಮೋಸ್ಟ್ ಅವಳು ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು. ಸೊ ನೋಡಿ, ಇವಾಗ ಬಾಗಿಲೆಲ್ಲ ತೊಳೆದಾಯಿತು. ಸೊ ಕಸ ಎಲ್ಲ ಒಡೆದಿದ್ದೀನಿ. ಸೊ ಈಚೆ ತೊಳಿಬೇಕಲ್ವ, ಹಂಗಾಗಿ ಕಸ ಎಲ್ಲ ಈಚೆ ಮತ್ತು ಒಳಗಡೆನೂ ಒಡ್ಕೊಂಡಿದ್ದೆ. ಸೊ ಇವಾಗ ಪಾತ್ರೆ ತೊಳ್ಕೊಳೋಣ ಬನ್ನಿ. ಸ್ವಲ್ಪ ಪಾತ್ರೆ ಇದೆ, ತಿಂಡಿ ಎಲ್ಲ ಮಾಡಿದವು, ತಿಂಡಿ ಕಾಫಿ ಎಲ್ಲ ಮಾಡಿದವು. ಉಪ್ಪಿಟ್ಟು ಮಾಡಿದ್ದೆ ಇವತ್ತು ತಿಂಡಿನ. ಸೊ ಹರ್ಷ ಕೂಡ ಬಾಕ್ಸಿಗೆ ಹಾಕ್ಕೊಂಡು ಹೋದರು. ಇವಾಗ ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಸೊ ನಾನು ಹಾಲು ಕುಡಿತೀನಲ್ವ ಬೆಳಗ್ಗೆ ಹೊತ್ತು, ಸೊ ಹಾಲು ಕುಡ್ದಿದ್ದೀನಿ. ಇನ್ನು ಟಿಫನ್ ಆಗಿಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ. ಇವಾಗ ತಾನೇ ಹಾಲು ಕುಡ್ದಿದ್ದೆ ಅಲ್ವಾ, ಪಾಪುಗೆ ತಿನ್ನಿಸಿ ಮಲಗಿಸಿದ್ದೀನಿ. ಸೊ ಇದು ಪಾತ್ರೆ ಹಾಕೋದು ಚೆನ್ನಾಗಿದೆ, ಒಳ್ಳೆ ಪಾತ್ರೆ ಹಾಕಿದರೆ ಕೆಳಗಡೆ ನೀರು ಸೋರುತ್ತೆ. ನಾನು ವ್ಲಾಗಲ್ಲಿ ಕೂಡ ಇದೇ ಒಂದು ಎಕ್ಸ್ಟ್ರಾ ವೀಡಿಯೋನೇ ಮಾಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಸಿಗುತ್ತೆ, ಸರ್ಚ್ ಮಾಡಿ ಬೇಕಾದರೆ. ತುಂಬ ಚೆನ್ನಾಗಿದೆ. ಸೊ ನನಗಿಷ್ಟ ಆಯಿತು, ತೊಗೊಂಡೆ. ಇವಾಗ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸೊ ನಿಧಾನವಾಗಿ ತೊಳಿತಾ ಇದ್ದೀನಿ, ಏಕೆಂದರೆ ಅವಳು ಸ್ವಲ್ಪ ಸೌಂಡ್ ಆದರೂ ಎದ್ಬಿಡ್ತಾಳೆ. ಸೊ ಹಂಗಾಗಿ ಅವಳು ಎದ್ದರೆ ನನಗೆ ಕೆಲಸ ಆಗಲ್ಲಲ್ವ. ಎಷ್ಟೆಲ್ಲ ಕೆಲಸ ಇದೆ ನೋಡಿ. ಅವಳು ಮಲ್ಕೊಂಡಾಗಲೇ ಕೆಲಸ ಮಾಡ್ಕೊಬೇಕಲ್ವಾ, ಹಂಗಾಗಿ ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಲ ಒರೆಸ್ಬೇಕು, ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು. ನೋಡಿ, ಪಾತ್ರೆ ಎಲ್ಲ ಇವಾಗ ತೊಳೆದಾಯಿತು. ಸೊ ಇವಾಗ ಗ್ಯಾಸ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಗ್ಯಾಸ್ದೆಲ್ಲ ಎತ್ಬಿಟ್ಟು ಸಿಂಕಿಗೆ ಹಾಕ್ಕೊತೀನಿ. ಪಾತ್ರೆ ತೊಳೆದಾಯಿತು. ಇವಾಗ ಫಸ್ಟು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊತೀನಿ. ಸೊ ಗ್ಯಾಸ್ ಸ್ಟವ್ಗೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಈ ನಾರಲ್ಲೇ ಈ ಥರ ಸ್ವಲ್ಪ ಉಜ್ಜ್ತೀನಿ, ಏಕೆಂದರೆ ಜಿಡ್ಡು ಏನಾದರೂ ಉಕ್ಕಿದ್ರೆ ಅದು ಹೋಗುತ್ತಲ್ವಾ. ಸೊ ಹಂಗಾಗಿ ಇದು 4 ವರ್ಷ ಆಯಿತು ತೊಗೊಂಡು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ ಮಾತ್ರ. ಸೊ ಕೆಲವ್ರು ಹೇಳ್ತಾರೆ ಸೋಪ್ ಇದು ಜಿಂಗಲೆಲ್ಲ ಉಜ್ಜಬಾರ್ದು, ಇದು ಗ್ಯಾಸ್ ಸ್ಟವ್ ಒಂಥರ ಗೀಚ್ಕೊಳ್ಳುತ್ತೆ ಅಂತ. ಸೊ ಆ ಥರ ಏನಿಲ್ಲ. ನಾನು ಯಾವಾಗ ಥರ ಕ್ಲೀನ್ ಮಾಡಬೇಕು ಅಂದರೆ ಇದೇ ಥರನೇ ಕ್ಲೀನ್ ಮಾಡೋದು. ಸೊ ಎಲ್ಲ ನೀಟಾಗಿ ಸ್ವಲ್ಪ ಸೋಪ್ ಹಾಕ್ಕೊಂಬಿಟ್ಟು ಈ ಥರ ಉಜ್ಕೊತೀನಿ. ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಲ್ವ, ಸೊ ಹಂಗಾಗಿ ಜಾಸ್ತಿ ಏನು ಗಲೀಜಿರಲ್ಲ. ಇವಾಗ ಎಲ್ಲ ಆದಮೇಲೆ ಒಂದು ಬಟ್ಟೆ ತೊಗೊಂಬಿಟ್ಟು, ತ್ಯಾವದ ಬಟ್ಟೆನ ಸೊ ನೀಟಾಗಿ ಒರೆಸ್ಕೊತೀನಿ ನೋಡಿ. ಫಸ್ಟು ಮೇಲ್ಗಡೆ ಶೆಲ್ಫ್ ಒರೆಸ್ಕೊತಾ ಇದ್ದೀನಿ, ಏಕೆಂದರೆ ಒಗ್ಗರಣೆ ಏನಾರು ಮಾಡಿರ್ತೀವಲ್ವಾ, ಸೊ ಅಲ್ಲಿಗೆ ಸ್ವಲ್ಪ ಸಿಡ್ದಿರುತ್ತೆ, ಹಂಗಾಗಿ ಟೈಲ್ಸ್ ಒರೆಸ್ಕೊತಾ ಇದ್ದೀನಿ ಫಸ್ಟು. ಆಮೇಲೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. 4 ವರ್ಷ ಆಯಿತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇದು. ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ. ಫ್ರೆಂಡ್ಸ್, ಎಲ್ಲ ಕ್ಲೀನ್ ಆಯಿತು. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು, ಪಾತ್ರೆ ಸಿಂಕು ಎಲ್ಲ ಕ್ಲೀನ್ ಆಯಿತು. ಅಡುಗೆ ಮನೆ ಒಂದು ಕ್ಲೀನ್ ಆದರೆ ನಮಗೆ ಫುಲ್ ಸಮಾಧಾನ ಅಲ್ವಾ. ಇವಾಗ ನೆಲ ಒರೆಸೋಕ್ಕೆ ಅಂತ ನೀರು ಇಟ್ಕೊಂಡಿದ್ದೀನಿ. ಸೊ ಈ ನೀರಿಗೆ ಸ್ವಲ್ಪ ಶಾಂಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ
ಕಂಫರ್ಟ್ ಹಾಕ್ಕೊತಾ ಇದ್ದೀನಿ. ಕಂಫರ್ಟ್ ಹಾಕೋದ್ರಿಂದ ಮನೆ ಯಾವಾಗಲೂ ಘಮ ಘಮ ಅಂತಿರುತ್ತೆ. ಸ್ವಲ್ಪ ಶಾಂಪು ಹಾಕೋದ್ರಿಂದ ಜಿಡ್ಡೇನಾದರೂ ಆಗಿರುತ್ತಲ್ವ ಮನೆಯಲ್ಲಿ, ಸೊ ಅದೆಲ್ಲ ಊಟ ಎಲ್ಲ ಮಾಡಿರ್ತೀವಲ್ವ, ಜಿಡ್ಡೆಲ್ಲ ಆಗಿರುತ್ತೆ, ಸೊ ಅದೆಲ್ಲ ಹೋಗುತ್ತೆ. ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ. ಕಂಫರ್ಟ್ ಬರೀ ಬಟ್ಟೆಗೆ ಹಾಕೋದಲ್ಲ ನೋಡಿ. ಪಾಪು ಕೂಡ ಮಲಗಿದ್ದಾಳೆ, ಅವಳಿಗೆ ಸೌಂಡ್ ಆಗದೆ ಇರೋ ರೀತಿ ನೆಲ ಒರೆಸ್ಬೇಕು. ಸೊ ಬಟ್ಟೆಗೆ ಹಾಕೋದಲ್ಲ ಕಂಫರ್ಟು. ಸ್ವಲ್ಪ ಈ ಥರ ಒಂದು ಸಲ ಟ್ರೈ ಮಾಡಿ. ಯಾರು ಹೇಳಿರಲ್ಲ ಅನಿಸುತ್ತೆ ಈ ಟಿಪ್ಪು. ಸೊ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮನೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ. ನಾನು ನೆಲ ತೊಳೆಯುವಾಗಲೆಲ್ಲ ಈ ಥರ ಸ್ವಲ್ಪ ಹಾಕ್ಕೊಂಡೆ ಒರೆಸ್ಕೊಳ್ಳೋದು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಬೇಕಾದರೆ. ಇವಾಗ ನೆಲ ಒರೆಸ್ಕೊತಾ ಇದ್ದೀನಿ. ಈ ನೆಲ ಒರೆಸೋ ಮಾಪ್ ಕೂಡ ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ನಾವೇ ನೀರು ಹಿಂಡೋದು ಬೇಡ, ಸೊ ಅದೇ ಹಿಂಡ್ಕೊಳ್ಳುತ್ತಲ್ವ. ಸೊ ಚೆನ್ನಾಗಿ ಟರ್ನ್ ಕೂಡ ಆಗುತ್ತೆ ನೋಡಿ. ಎಲ್ಲ ಒರೆಸ್ಕೊಂಡ್ರೆ ಎಷ್ಟು ನೀಟಾಗಿ ಒರೆಸ್ಕೊಬೋದು ಗೊತ್ತಾ ನೆಲನ. ಇದರಲ್ಲಿ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಸೊ ಅಷ್ಟು ನಾನು ನೆಲ ಒರೆಸಿದ ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ, ಒಂದು ಸಲ ನೋಡಿ ಬೇಕಾದರೆ. ಸ್ವಲ್ಪ ಸೌಂಡ್ ಬರುತ್ತಲ್ಲ ನೀರೆಲ್ಲ ಹಿಂಡಿದಾಗ. ಪಾಪು ಅಳ್ಕಾಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಸ್ವಲ್ಪ ಹಾಗೇ ತೂಕೊಂಡು ಕೆಲಸ ಮಾಡ್ಕೊಬೇಕು. ಇದೇನಂದರೆ ನಿಮ್ಮ ಮನೆಯಲ್ಲಿ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ನೋಡಿ. ಎಲ್ಲ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಿ ನೆಲ ಒರೆಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಇದಂತೂ ಈ ಮಾಪ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏಕೆಂದರೆ ಅದೆಲ್ಲ ಎಳೆದು ಆ ಕಡೆಯಿಂದ ಈ ಕಡೆ ಎಳೆದು ಸೌಂಡು ಅದೆಲ್ಲ ಆಗೋದಕ್ಕಿಂತ ಈ ಮಾಪ್ ಅದ್ರ ಸಂದಿನೇ ಹೋಗುತ್ತಲ್ವ, ನೀಟಾಗಿ ಕೂಡ ವಾಶ್ ಆಗುತ್ತಲ್ವ. ಸೊ ಹಂಗಾಗಿ ಇದನ್ನು ತೊಗೊಂಡ್ರೆ ನೋಡಿ, ಯಾವುದೇ ಐಟಮ್ಸ್ ಆ ಕಡೆಯಿಂದ ಈ ಕಡೆ ಜರುಗಿಸೋ ಅವಶ್ಯಕತೆ ಇರಲ್ಲ. ಸೊ ಅದ್ರ ಸಂದಿ ನೀಟಾಗಿ ಹೋಗ್ಬಿಟ್ಟು ವಾಶ್ ಆಗುತ್ತೆ, ಟರ್ನೆಲ್ಲ ಆಗುತ್ತೆ. ಗೋಡೆ ದಡಕ್ಕೆ ಟೈಲ್ಸ್ ಹಾಕಿರ್ತಾರಲ್ವ, ಸೊ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೋದು ಇದರಲ್ಲಿ ನೋಡಿ. ಇವಾಗ ದಿವಾನ್ ಅಡಿ ಬೇರೆ ಮಾಪ್ ರೌಂಡಕ್ಕಿರುತ್ತೆ, ಹೋಗಲ್ಲ. ಇದು ಎಷ್ಟು ಚೆನ್ನಾಗಿ ಹೋಗುತ್ತೆ ನೋಡಿ ದಿವಾನ್ ಸಂದಿಯೆಲ್ಲ. ಈ ದಿವಾನ್ ಕಾಟ್ ಎಲ್ಲ ವೆಯ್ಟ್ ಇರುತ್ತಲ್ವ, ಸೊ ಆ ಕಡೆಯಿಂದ ಈ ಕಡೆ ಜರುಗಿಸ್ಬಿಟ್ಟು ಸೀಟ್ ಹಾಕೋಕ್ಕಲ್ಲ. ಸೊ ಅದರಿಂದ ಈ ಥರ ತಗೊಂಡ್ರೆ ತುಂಬ ಅಂದರೆ ಈಸಿ ಆಗುತ್ತೆ. ನಮಗೆ ಕೂಡ ಬೇಗ ಕೆಲಸ ಕೂಡ ಮುಗಿಯುತ್ತೆ. ಸೊ ಎಷ್ಟು ಕೆಲಸ ಮಾಡಬೇಕು ನೋಡಿ, ಲೆಕ್ಕ ಕೊಡಿ. ಮನೇಲಿರೋರಿಗೆ ಕೆಲಸನೇ ಇರಲ್ಲ ಅಂತಿರ್ತಾರಲ್ಲ, ಸೊ ಎಷ್ಟು ಕೆಲಸ ಇರುತ್ತೆ ನೋಡಿರಿ ಬೆಳಗ್ಗೆಯಿಂದ. ಪಾಪು ಮಲ್ಕೊಂಡಾಗಿಂದ ಕೆಲಸ. ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ಚೆಲ್ತೀನಿ. ಹ್ಯಾಂಡಲ್ ಕೂಡ ಇದೆ, ಹಿಡ್ಕೊಳೋಕ್ಕೂ ಕೂಡ ಈಸಿಯಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಾವು ಕೈಯಲ್ಲಿ ಈ ಥರ ಹಿಡ್ಕೊಂಡ್ರೆ ಸಾಕು ನೋಡಿ. ನೀರು ಹಿಂಡೋಕ್ಕೆ ಕೂಡ ಈಸಿ. ನನಗಂತೂ ಈ ಮಾಪು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈಚೆ ಎಲ್ಲ ತೊಳೆದಿದ್ನಲ್ವ, ಡೋರ್ ಹಾಕಿದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ಹಾಲು ಒರೆಸ್ಕೊಂಡು ಬಚ್ಚಲು ಮನೆಗೆ ಎತ್ತಿಟ್ಟಿದ್ದೀನಿ. ಸೊ ನೆಲ ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಒಳಗೆ ಕಾಣ್ತಿದೆ, ನಿಮಗೆ ಕಾಣಿಸ್ತಿದೆಯಲ್ವಾ ಎಷ್ಟು ನೀಟಾಗಿ. ಅದು ಮಂದ ಕೂಡ ಇದೆ ಮಾಪು. ಸೊ ಹಂಗಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೆಲ. ನಮ್ಮ ಫೇಸ್ ಕಾಣಿಸುತ್ತೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ. ಕಿಟಕಿ ಕೂಡ ಆ ನೆಲದಲ್ಲಿ ಕಾಣಿಸ್ತಾ ಇದೆ. ಅಷ್ಟು ನೀಟಾಗಿ ತೊಳೆದಿದ್ದೀನಿ ನೋಡಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಮಾಪ್. ನೀವು ಒಂದು ಸಲ ತರಿಸ್ಕೊಂಡು ನೋಡಿ. ಈ ಥರ ಸೈಡಲ್ಲಿ ಕಲ್ಲಿರುತ್ತಲ್ಲ, ಅದನ್ನು ಕೂಡ ಇದರಲ್ಲೇ ವಾಶ್ ಮಾಡ್ಬೋದು. ಓಕೆ, ಇವಾಗ ಸ್ನಾನ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ಸ್ನಾನ ಕೂಡ ಆಯಿತು. ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಎದ್ದಿಲ್ಲ ನನ್ನ ಮಗಳು. ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ 2 ಅವರ್ ಆಯಿತು. ಸೊ ಒಂದೊಂದು ದಿನ 2 ಅವರ್ ಮಲ್ಕೋತಾಳೆ. ಅವಳಿಗೂ ಸ್ನಾನ ಮಾಡಿ ಮಲಗಿಸಿದ್ದೆ ಅಲ್ವಾ, ಸೊ ಹಂಗಾಗಿ ಮಲ್ಕೊತಾಳೆ. ಬೆಳಗ್ಗೆ 7:15 ಎದ್ದಿದ್ಲು. ಸೊ ಹಂಗಾಗಿ ಮಲಗಿದ್ದಾಳೆ. ಸೊ ಇವಾಗ ಒಂದು ಕ್ರೀಮ್ ಹಚ್ಬಿಟ್ಟು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ನೆಲ ಸ್ವಲ್ಪ ಇನ್ನು ಹಾರ್ಕೊಬೇಕು, ಮ್ಯಾಟ್ ಎಲ್ಲ ಹಾಕಿರಲಿಲ್ಲ. ಸೊ ಇವಾಗ ಮ್ಯಾಟ್ಗಳೆಲ್ಲ ಹಾಕ್ತಾ ಇದ್ದೀನಿ.
ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು. ಸೊ ಪೂಜೆ ಮಾಡಿಬಿಟ್ಟು ನಾನು ಪೂಜೆ ಇಷ್ಟು ಸ್ನಾನ ಆದಮೇಲೆ ಎದ್ದರೆ ಏನಾಗಲ್ಲ. ಸೊ ನೋಡಿಕೊಂಡೆ ಬೇಕಾದರೆ ಹೆಂಗೋ ಪೂಜೆ ಮಾಡ್ಬೋದು. ಸೊ ಹೆಂಗೋ ಎದ್ದಾಳ್ತಾಳೆ ಅಂದ್ಕೊಂಡೆ ಎದ್ದಿಲ್ಲ. ಇವಾಗ ಆವಾಗಲೇ ಬಾಗಿಲು ತೊಳೆದು ಹೋಗಿದ್ದೆ ಅಲ್ವಾ, ಸೊ ರಂಗೋಲಿ ಬಿಟ್ಟಿರಲಿಲ್ಲ. ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ. ತಲೆ ಒಣಸ್ಕೊಂಬರ್ಬೇಕು. ಸೊ ನೋಡಿ ನೀವು, ಇವತ್ತು ಯಾಕೋ ಜಿಡಿ ಹಿಡ್ಕೊಂಬಿಟ್ಟಿದೆ, ಸೋನೆ ಬರ್ತಾ ಇದೆ. ಅಷ್ಟು ಸೋನೆ ಜೋರಾಗೂ ಬರ್ತಾ ಇಲ್ಲ, ಸೋನೆ ಅಂದರೆ ಬರ್ತಾ ಇದೆ. ಎಲ್ಲ ಊರ ಕಡೆನೂ ಹಿಡ್ಕೊಂಡಿದೆ ಇವತ್ತು. ಸೊ ಇದು ಮಂಗಳವಾರದ ವ್ಲಾಗ್ ಮಾಡ್ತಾ ಇದ್ದೀನಿ. ರಂಗೋಲಿನ ನಾನು ಯಾವಾಗ್ಲೂ ಬಿಡಲ್ಲ, ಏಕೆಂದರೆ ನನ್ನ ಮಗಳು ಹೋಗ್ತಾ ಇರ್ತಾಳಲ್ವ ಈಚೆ ಎಲ್ಲ, ಕೈಯಲ್ಲಿ ಅಂಟ್ಕೊಂಡ್ರೆ ಅದನ್ನ ಬಾಯಲ್ಲಿ ಹಾಕ್ಕೊತಾ ಇರ್ತಾಳೆ. ಹಂಗಾಗಿ ಯಾವಾಗ್ಲೂ ಬಿಡಲ್ಲ. ನೋಡಿ ಇವಾಗ ಕೈ ತೊಳ್ಕೊಂಡು ಬಂದೆ. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಟ್ರೈಪಾಡ್ ಈ ಕಡೆ ತಿರ್ಸ್ದೆ. ಟ್ರೈಪಾಡ್ಗೆ ಹಾಕಿಟ್ಟಿದ್ದೀನಿ ಫೋನು. ಒಂದು ಪ್ಲೇಟ್ ತಂದುಬಿಟ್ಟು ಸೊ ದೇವ್ರ ಸಾಮಾನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ದೇವ್ರ ಸಾಮಾನು ನಾವು ಜಾಸ್ತಿ ಇಟ್ಕೊಂಡಿಲ್ಲ. ಒಂದು ಕಳಸ, 2 ದೀಪ, 1 ಗಂಟೆ ಅಷ್ಟೇ. ಸೊ ದೀಪ ಇದ್ದಾವೆ ದೊಡ್ಡದು. ಸೊ ಡೈಲಿ ಯೂಸ್ ಮಾಡಲ್ಲ, ಅದು ಹಬ್ಬದ ದಿನದಲ್ಲಿ ಮಾತ್ರ ಯೂಸ್ ಮಾಡೋದು. ಸೊ ಡೈಲಿ ಇಷ್ಟೇ ಯೂಸ್ ಮಾಡೋದು. ದೇವ್ರ ಸಾಮಾನು ಜಾಸ್ತಿ ಇದ್ದರೆ ದೇವ್ರ ಮೇಲೆ ಭಕ್ತಿ ಅಂತ ಏನಿಲ್ಲ. ಸೊ ಎಷ್ಟೇ ಇದ್ದರೂ ಮನಸ್ಸಲ್ಲಿದ್ದರೆ ಸಾಕು ದೇವ್ರ ಮೇಲೆ ಭಕ್ತಿ. ನೋಡಿ ಕಳ್ಸಕ್ಕೆ ಕೆಳಗಡೆ ಅಕ್ಕಿ ಹಾಕ್ತೀನಲ್ವ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಚೇಂಜ್ ಮಾಡ್ಕೊಂಬರೋಣ ಅಂತ. ಸೊ ದೇವ್ರ ಫೋಟೋನು ನಾವು ಜಾಸ್ತಿ ಇಟ್ಕೊಂಡಿಲ್ಲ. ನಮ್ಮ ಮನೆ ದೇವರು ಒಂದು ಇಟ್ಕೊಂಡಿದ್ದೀವಿ. ಆಮೇಲೆ ಲಕ್ಷ್ಮಿ, ಗಣಪತಿ, ಸರಸ್ವತಿ ಇರೋದು ಒಂದು ಪ್ರೇಮ್ ಫೋಟೋ ಇಟ್ಕೊಂಡಿದ್ದೀವಿ. ಅಷ್ಟೇ ನಾವು ಇಟ್ಕೊಂಡಿರೋದು. ಇವಾಗ ಎಲ್ಲ ಎತ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಸೊ ಅವೆಲ್ಲ ಎತ್ತಿಟ್ಟು ಬಂದಿದ್ದೀನಿ. ಕಳಸ ಎಲ್ಲ ಅದನ್ನು ಆಮೇಲೆ ತೊಳ್ಕೊಬೇಕು. ಫೋಟೋ ಎಲ್ಲ ಒಂದು ಬಟ್ಟೆಲಿ ಒರೆಸ್ಕೊತೀನಿ ಫಸ್ಟು, ದೇವ್ರ ಮನೆ ಎಲ್ಲ. ಆಮೇಲೆ ಇನ್ನೊಂದು ಬಟ್ಟೆಲಿ ನೀಟಾಗಿ ಒರೆಸ್ಕೊತೀನಿ. ಸೊ ನಾವು ಪೂಜೆ ಮಾಡೋದು ಹೀಗೇನೆ, ನೀವು ಹೀಗೇನೆ ಅಂತ ಕಮೆಂಟ್ ಮಾಡಿ. ಇದೇನೆ ನಮ್ಮ ಮನೆ ದೇವ್ರ ಫೋಟೋ. ಒರೆಸ್ತಾ ಇದ್ನ ಹಂಗೂ ಅದರಲ್ಲೇ ಕುಂಕುಮ ಇತ್ತು. ಸೊ ಅದನ್ನೇ ಇಕ್ಕೊತಾ ಇದ್ದೀನಿ. ಸೊ ನಾನು ಈ ಥರ ಆಲ್ಮೋಸ್ಟ್ ಆಲು ಇದೇ ಥರನೇ ಮಾಡೋದು. ಸೊ ಅದು ಕೆಳಗಡೆ ದೀಪ ಇಡೋಕ್ಕೆ ಒಂದು ಪ್ಲೇಟ್ ಇಟ್ಟಿದ್ದೀವಲ್ವ, ಅದನ್ನು ಕೂಡ ಒರೆಸ್ಕೊಂಡೆ. ಸೊ ಇವಾಗೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಆ ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಸಿಗ್ತೀರಿ ಫ್ರೆಂಡ್ಸ್. ಓಕೆ ನೋಡಿ ಇವಾಗ ಎಲ್ಲ ತೊಳ್ಕೊಂಡು ಬಂದೆ. ಸೊ ಅದೇನು ವ್ಲಾಗ್ ಮಾಡಲಿಲ್ಲ. ಮಾಮೂಲಿ ಎಲ್ಲರೂ ಹುಣಸೆಹಣ್ಣು ಮತ್ತು ಸಬೀನ ಹಾಕಿ ತೊಳಿತಾರಲ್ವ, ಸೊ ನಾನು ಹಾಗೇ ತೊಳ್ಕೊಂಡಿದ್ದು. ಸೊ ಇವಾಗ ಇನ್ನೊಂದು ಬಟ್ಟೆಲಿ ನೀಟಾಗಿ ಫೋಟೋಸ್ ಎಲ್ಲ ಒರೆಸ್ಕೊಂಡು ಎಲ್ಲದಕ್ಕೂ ಕುಂಕುಮ ಇಟ್ಕೊತೀನಿ ಫಸ್ಟು. ಆಮೇಲೆ ಹೂವು ಮಡಿಸ್ಕೊತೀನಿ ಕುಂಕುಮ ಇಟ್ಬಿಟ್ಟು ಕಳಸಕ್ಕೆ ಎಲ್ಲ. ಸೊ ಕಳಸಕ್ಕೆ ನಾವು 3 ವೀಳ್ಯದೆಲೆನೇ ಹಾಕೋದು. ಸೊ ಕೆಲವರು 5 ಹಾಕ್ತಾರೆ. ಸೊ ನಮ್ಮ ಮುಂಚೆಯಿಂದನೂ ನಾವು 3 ಹಾಕೋದು. ಒಬ್ಬೊಬ್ಬರು ಸಂಪ್ರದಾಯ ಒಂದೊಂದು ಥರ. ಸೊ ಕೆಲವರು ಅದಕ್ಕೂ 5 ಇಡಬೇಕು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತೀರಾ. ಸೊ ಏನಿಲ್ಲ, ನಾವು ನಡೆಸ್ಕೊಂಡು ಬಂದಿರೋ ರೀತಿ ಅಷ್ಟೇ, ನಾವು 3 ಇಡೋದು. ಸೊ ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ತೀವಿ. ಓಕೆ ನೋಡಿ ಎಲ್ಲ ರೆಡಿ ಆಯಿತು. ಸಿಂಪಲ್ಲಾಗಿ ಒಂದು ಹೂವು ಎಲ್ಲ ಮಾಡಿಸಿದ್ದೀನಿ. ಸೊ ಗುಲಾಬಿ ತಂದಿದ್ವಲ್ವ. ಆಮೇಲೆ ಈ ಶೋಕೇಶಲ್ಲಿ ಸ್ವಲ್ಪ ದೇವರು ಈಚೆ ಈ ಥರ ಇಷ್ಟು ರೆಡಿ ಆಯಿತು. ಇವಾಗ ಪೂಜೆ ಮಾಡೋಣ. ನೋಡಿ ತಲೆನ ಹಂಗೆ ಬಿಡ್ಕೊಂಡು ಒಂದು ಕ್ಲಿಪ್ ಹಾಕ್ಕೊತೀನಿ. ಸೊ ಮೇಲ್ಗಡೆ ಟವಲ್ ಸುತ್ತಿದ್ದೆ ಅಲ್ವಾ, ಅದನ್ನ ಇಟ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಬಿಟ್ಟು ಇವಾಗ ದೀಪ ಹಚ್ಬಿಟ್ಟು ಸೊ ಪೂಜೆ ಮಾಡ್ತೀನಿ. ಗಂಟೆ ಎಲ್ಲಾಡಿಸ್ತಿದ್ದೆ. ಸೊ ಪಾಪು ಬೇರೆ ಎದ್ದೇಳ್ತಾಳೆ ಅಂತ ಹಾಗೇ ಮಾಡ್ತಾ ಇದ್ದೀನಿ. ಕರಿಮಾರನ ಹಳ್ಳಿನೋ ಬೆಳಗಿದ ಮಹಾತಾಯಿ ನೀನು, ಹುಟ್ಟಮ್ಮ
ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ವಿಡಿಯೋ ಹಾಕಿದ್ನಲ್ವಾ, ಸೊ ಇದೇನೆ ನಮ್ಮ ಮನೆ ದೇವರು, ಫುಲ್ ಫೇಮಸ್ಸು. ಸೊ ಇವಾಗ ಆ ಗಂಧದ ಕಡ್ಡಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದಂತೂ ಸಖತ್ ಸ್ಮೆಲ್ ಬರುತ್ತೆ, ಪರಿಮಳ ತುಂಬ ಚೆನ್ನಾಗಿದೆ, ಗಮ್ ಅಂತ ಇರುತ್ತೆ ಉರಿಯೋವರೆಗೂ. ಸೊ ಚೆನ್ನಾಗಿದೆ, ಅದರಲ್ಲೇ ಬೆಂಕಿ ಬಣ್ಣ ಕೂಡ ಬಂದಿರುತ್ತೆ. 59 ರೂಪಾಯಿ ಅನಿಸುತ್ತೆ ಇದು, ಅದನ್ನೇ ನಮ್ಮ ಮನೇಲಿ ತರೋದು. ಸೊ ಇವಾಗ ಪೂಜೆ ಎಲ್ಲ ಮಾಡ್ತೀನಿ. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು. ಸೊ ಇಷ್ಟು ಕೆಲಸ ಮುಗಿದ್ರೆ ಎಲ್ಲ ಕೆಲಸ ಮುಗ್ದಂಗೆ ಲೆಕ್ಕ ಅಲ್ವಾ ಫ್ರೆಂಡ್ಸ್. ಪಾಪುನ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೆಂಗೋ ಪಾಪು ಎದ್ದಿಲ್ಲ ಅಂದರೆ ಸೊ ಬಚಾವ್, ರೆಡಿ, ಕೆಲಸ ಮುಗ್ದಂಗೆ. ಸೊ ನೋಡಿ ಪೂಜೆ ಆಯಿತು, ತೋರಿಸ್ತೀನಿ. ಸೊ ದೀಪ ಹಚ್ಚಿದ್ದೀನಿ, ಒಂದು ಕಳಸ, ಇಷ್ಟೇ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಸೊ ಮೇಲ್ಗಡೆ ಟೈಲ್ಸಲ್ಲಿ ಒಂದು ತಿರುಪತಿ ಒಂದು ಫೋಟೋ ಇದೆ. ಈಚೆ ಈ ಥರ ನೋಡಿ, ಇನ್ನು ಮಲಗಿದ್ದಾರೆ ಮೇಡಮ್ಮರು, ಬೆಚ್ಚಗೆ ಚಳಿ ಅಂತ. ಸೊ ಒಂದೊಂದು ದಿನ ಮಲ್ಕೋತಾಳೆ 2-3 ಅವರು. ಸೊ ಒಂದೊಂದು ದಿನ ಅರ್ಧ ಗಂಟೆಗೆಲ್ಲ ಎದ್ಬಿಡ್ತಾಳೆ. ಇವತ್ತು ಯಾವ ದೇವ್ರಿಗೆ ಏನೋ ಕೊಟ್ಟೈತೋ 3 ಅವರ್ ಆಗೈತೆ ಆಲ್ರೆಡಿ. ಸೊ ಸಾಕ್ಸ್ ಎಲ್ಲ ಹಾಕಿ ಮಲಗಿಸಿದ್ದೀನಿ, ಹೆಂಗೋ ಎದ್ದಿಲ್ಲ. ಇನ್ನೇನು ಎದ್ದಾಳ ಟೈಮು, ಅಷ್ಟೊತ್ತಿಗೆ ಟಿಫನ್ ಮಾಡ್ಕೊತೀನಿ. ಇವಾಗ ಆಲ್ರೆಡಿ ಟೈಮ್ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರೊಳಗೆ 12:15 ಟೈಮ್ ಕರೆಕ್ಟ್ ಎಕ್ಸಾಕ್ಟ್ ನೋಡಿ. ಇವಾಗ ನೋಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ರಾತ್ರಿ ಸಾಂಬಾರು ಮಾಡಿದ್ದೆ ಅಲ್ವಾ, ಅದೇ ಸಾಂಬಾರು ಇದೆ. ಸೊ ಅದೇ ಸಾಂಬಾರಿಗೆ ಮಧ್ಯಾಹ್ನ ರೈಸ್ ಮಾಡ್ಕೋತೀನಿ ಅವಳು ಎದ್ಮೇಲೆ. ಸೊ ಇವಾಗ ಉಪ್ಪಿಟ್ಟು ಹಾಕ್ಕೊಂಡು ತಿಂತೀನಿ. ಸೊ ನೋಡಿ ಟಿ ವಿ ಹಾಕ್ಕೊಂಡು ಉಪ್ಪಿಟ್ಟು ತಿನ್ನೋಣ ಅಂತ ಬಂದೆ. ಸೊ ಒಬ್ಬಳೇ ತಿನ್ನೋಕ್ಕೆ ಬೋರ್ ಆಗ್ತಾಯಿತ್ತಲ್ವ, ಪಾಪು ಬೇರೆ ಮಲಗಿದ್ದಾಳೆ. ಸೊ ಹಂಗಾಗಿ ಟಿ ವಿ ನೋಡ್ಕೊತ ಟಿಫನ್ ಮಾಡ್ಕೊತೀನಿ. ಇನ್ನೇನೆಲ್ಲ ಕೆಲಸ ಮುಗ್ದಿದೆ ಅಲ್ವಾ. ನೆನ್ನೆನೇ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಸೊ ಇವತ್ತೇನು ವಾಶ್ ಮಾಡಲ್ಲ, 3-4 ಡೇಸ್ಗೊಂದು ಸಲ ಮಾಡೋದು ನಾನು. ಸೊ ಓಕೆ ಫ್ರೆಂಡ್ಸ್, ಟಿಫನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬನ್ನಿ 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 ಬನ್ನಿ, ಮಳೆ ಬರ್ತೈತೆ, ಬನ್ನಿ 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 ಬನ್ನಿ. ಬರಲ್ಲ? ಚಳಿ ಮಗ್ನೆ, ಚಳಿ ಕಣಪ್ಪ. ನೋಡು ಸಾಕ್ಸ್ ಎಲ್ಲ ಕಿತ್ತಿರದ, ಕೈ
ಮುಗಿಯಪ್ಪ ಸಮಯ ಕೈ ಮುಗಿ ಅಜ್ಜ ಮುಗಿ ಅಜ್ಜಮ್ಮ ಕೈ ಮುಗಿಯಪ್ಪ ಅಜ್ಜಮ್ಮ ಕೈ ಮುಗಿಯಪ್ಪ ಕೈ ಮುಗಿಯಪ್ಪ ಕೈ ಮುಗಿಯಪ್ಪ ಅಜ್ಜ ಮುಗಿ ಅಜ್ಜಮ್ಮ ಕರೆಕ್ಟಾಗಿ ಮುಗಿಬೇಕು ಹಿಂಗೆ ಅಜ್ಜಮ್ಮ ಕಾಪಾಡಪ್ಪ ಮಗಿನ ಸಣ್ಣ ಮಗಿನ ಕಾಪಾಡಪ್ಪ ನಮ್ಮ ಮಗಿನ ಆಯ್ತು ಅಜ್ಜಮ್ಮ ಕಾಪಾಡುತ್ತೆ ಮಗ್ನೆ ಕೈ ಮುಗಿ ನೋಡಿ ಹಿಂಗೆ ಅಜ್ಜಮ್ಮ ಕೈ ಮುಗಿದ್ರೆ ಹಿಂಗೆ ಮುಗಿತಾಳೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಕೈ ಮುಗಿದ್ಮೇಲೆ ಈಚೆ ಬರೋದವಳು ಬೆಡ್ ಮೇಲಿಂದ ಕೆಳಗೆ ಇಳಿಯೋದು ಈಗ ದೀಪ ಗಂಧದ ಕಡ್ಡಿ ಎಲ್ಲ ಮುಟ್ಬೇಕು ಅದಕ್ಕೆ ಮೇಡಮ್ ಅವ್ರು ಐ ಅಂತವ್ರಿ ಬನ್ನಿ 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 ಬಾ ಬಾ ಮಗ್ನೆ ನೋಡಿ ಅವ್ಳು ಬರಲ್ವಂತ ನೋಡಿ ಟಿ ವಿನೇ ನೋಡ್ತಾ ಇದ್ಲು ಈಗ ತಾನೇ ಎದ್ದಳಲ್ಲ ಅಂತ ಅದಕ್ಕೆ ಈಚೆ ಕರ್ಕೊಂಡು ಬಂದೆ ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಮಾಡೋದು ಇದೇ ಪ್ಲೇಸಲ್ಲಿ ಸೊ ಯಾಕೆಂದರೆ ಫೋನು ಇಲ್ಲಿ ಗೋಡೆ ಹತ್ರ ಇಟ್ಬಿಟ್ಟು ಮಾಡ್ಬೋದು ಸೊ ಹಂಗಾಗಿ ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ನಾನು ಅವರೆಲ್ಲ ರೀಲ್ಸ್ ಮಾಡೋದು ಸೊ ಇವಾಗ ಹಾಯ್ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ ಪಾಪು ಫೋಟೋ ಕಾಣ್ತಾ ಇದೆಯಲ್ವಾ ಅದನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ಇವಾಗ ಹೋಗಿ ರೈಸ್ಗೆ ಇಡ್ತೀನಿ ಸೊ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಅಲ್ವಾ ತಿನ್ನಿಸ್ಬೇಕು ಅವಳಿಗೆ ಇವಾಗ ಪಾಪು ನಾನು ಒಂದೆರಡು ರೀಲ್ಸ್ ಮಾಡಿಕೊಂಡು ಬಂದ್ವಿ ರೈಸ್ಗೆ ಇಡೋಣ ಅಂತ ಸೊ ಅಲ್ಲಿ ಕೂರಿಸ್ತೀನಿ ಅವಳನ್ನ ಸೊ ಇಲ್ಲಿ ಕೂರಿಸ್ಬಿಟ್ಟು ನೋಡಿ ಫೋನಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಕೂರಿಸ್ತೀನಿ ಎಷ್ಟು ಕೀಟ್ಲೆ ಮಾಡ್ತಾಳೆ ನೋಡಿ ಹಂಗೇನೆ ನಿಮ್ಮ ಮಕ್ಕಳು ಹೀಗೇನಾ ಕೀಟ್ಲೆ ಮಾಡೋದು ಅಂತ ಕಮೆಂಟ್ ಮಾಡಿ ಸೊ ಬೇಡ ಕಣಮ್ಮ ಅಂತಿದ್ದೀನಿ ಗ್ಯಾಸ್ ಎಲ್ಲ ಹೆಂಗೆ ತೆಗಿತಿದ್ದಾಳೆ ಮತ್ತೆ ಹಾಕ್ತಾ ಇದ್ದಾಳೆ ನೋಡಿ ಕೆಳಗಡೆ ಬಿಟ್ರು ಕೆಳಗಡೆ ಇರೋ ಐಟಮ್ಸ್ ಒಂದು ಬಿಡಲ್ಲ ಆ ಥರ ಕಿತ್ತು ಎಸಿತಾ ಇರ್ತಾಳೆ ಸೊ ಇಲ್ಲೂ ನೋಡಿ ಒಂದು ಬಿಡಲ್ಲ ಎಲ್ಲ ಎತ್ತಿ ಇಟ್ಟು ನೆಲ ತೊಳೆದಿದ್ದಾಗಿತ್ತು ನನ್ನ ಮಗಳು ಮಲಗಿದಾಗ ನನ್ನ ಮಗಳು ಎದ್ದು ಎಲ್ಲ ಹೆಂಗೆ ಎತ್ತಿದ್ದಾಳೆ ಅಂತ ಹಾಕ್ಲಾ ಸ್ವೆಟರ್ ಹಾಕ್ಲಾ ಸ್ವೆಟರ್ ತಂದಿದ್ಯಲ್ಲ ಹಾಕ್ಲಾ ನೋಡಿ ಹೆಂಗ್ ಆಡ್ತಾ ಇದೆ ನೋಡಿ ನಮ್ಮ ಮಗು ಬರೀ ಇದೆ ಕೀಟ್ಲೆ ಬಾಮ ಅಣ್ಣ ತಿನ್ನು ಬಾಮ ಬಾಪ ಬಾರೆ 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 ಚಿನ್ನ ಮಗ್ನೆ ಬಾರಪ್ಪ ಅಣ್ಣ ತಿನ್ನು ಬಾರಪ್ಪ ಟಿವಿ ಹಾಕ್ತೀನಿ ಬಾ ಟಿವಿ ಹಾಕ್ತೀನಿ ಚಾಪೆ ಮೇಲೆ ಕುತ್ಕ ಅನ್ನ ತತ್ತೀನಿ ಆಯ್ತಾ ಚಾಪೆ ಮೇಲೆ ಕುತ್ಕ ಟಿವಿ ಹಾಕ್ತೀನಿ ಕುತ್ಕ ಚಾಪೆ ಮೇಲೆ ಕುತ್ಕೊಳ್ಳಮ್ಮ ಟಿವಿ ಹಾಕಿದ್ದೀನಿ ನೋಡು ಚಿನ್ನ ಅಲ್ಲೇ ಕುತ್ಕ ಜಾಣ ಕಣಪ್ಪ ನೀನು ಬಂದ್ರೆ ಸಾಕು ನನ್ನ ಮಗಳು ಟಿವಿ ಹಾಕ್ಬಿಟ್ರೆ ಹೋಗಿ ಚಾಪೆ ಮೇಲೆ ಕುತ್ಕೊಳ್ಳೋದು ಅನ್ನ ತತ್ತೀನಿ ಇರು ಇವಾಗ ರೈಸ್ ಕೂಡ ಆಯ್ತಲ್ಲ ಟಿ ವಿ ಹಾಕ್ಬಿಟ್ಟು ಅವಳಿಗೆ ಚಿಂಟು ಹಾಕಿದರೆ ಸುಮ್ಮನೆ ನೋಡ್ಕೊಂಡು ಊಟ ಮಾಡ್ತಾಳೆ ಕೆಲವೊಂದು ಸಲ ಸೊ ಹಂಗಾಗಿ ಚಿಂಟು ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ನೋಡಿ ಟಿ ವಿ ಬೆಳಗ್ಗೆಯಿಂದ ಹಾಕಿರಬಾರ್ದು ಇವಾಗ ನೋಡಬೇಕಲ್ವ ಅವಳು ಸೊ ನೋಡ್ತಾ ಇದ್ದಾಳೆ ಸೊ ಅನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು
ಆಮೇಲೆ ಮತ್ತೆ ಇವಾಗ 1 ಗಂಟೆಗೆ ಎದ್ದಿದ್ದಾಳೆ, 1:15 ಆಗಿರ್ಬೇಕು ಮೋಸ್ಟ್ಲಿ. ಸೊ ಇವಾಗ ಸ್ವಲ್ಪ ಹೊತ್ತು ಆಡಿ ಮತ್ತೆ 5 ಗಂಟೆಗೆ ಮಲ್ಕೋತಾಳೆ. 5 ಗಂಟೆವರೆಗೂ ಆಡಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಯಾವ ಸ್ಟೈಲಲ್ಲಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ನೆಕ್ಸ್ಟ್ ವಿಡಿಯೋ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಸಂಜೆಯಿಂದ ಏನಾಯಿತು ಅಂತ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.